ವರ್ಷಗಳಿಂದ ಒಬ್ಬರೇ ಅಲ್ಲಿ ಕೂತ್ಕೊಂಡು ಅವರ ಒಂದು ಇದರಲ್ಲೇ ನಡೆಸ್ಕೊಂಬರ್ತಾಯಿದ್ರು. ಈ ಬಾರಿ ಚುನಾವಣೆಗೆ ನೀವು ಒಂದು ತಂಡ ಕಟ್ಕೊಂಡು ಹೊರಟಿದ್ದೀರಾ, ಯಾಕೆ ಎಲ್ಲ ಹಿರಿಯರಿದ್ದು ಒಂದು ಅವಿರೋಧ ಆಯ್ಕೆ ಮಾಡಿಕೊಂಡು ಒಬ್ರಿಗೊಬ್ರು ಕೋರ್ಡಿನೇಷನ್ ಮಾಡಿಕೊಂಡು ಸೇವಾ ಮನೋಭಾವನ ಯಾಕೆ ಮರೀಲಿಲ್ಲ ಅಂತ ಎಲ್ಲರೂ ಮನವೊಲಿಸೋ ಪ್ರಯತ್ನ ಮಾಡಿದ್ರಿ. ಚುನಾವಣೆ ಎದುರಾಗಲಿಕ್ಕೆ ಪ್ರಮುಖ ಕಾರಣ ಏನು ಸರ್? ಪ್ರಮುಖ ಕಾರಣ ಯಾರಾದರೂ ಪ್ರತಿಷ್ಠೆಗೆ ಬಿದ್ರಾ, ರಾಜಕೀಯ ಇನ್ವಾಲ್ವ್ಮೆಂಟ್ ಇತ್ತಾ, ಹೇಗೆ ಅಂತ? ಈಗ ಎರಡನೇ ಬಾಡಿ, ಈಗ ನಾನು ಆ ಬಾಡಿಯಲ್ಲಿದ್ದೆ. ಅಂದರೆ 24 ನಂತರದಲ್ಲಿ ಒಂದು ಬಾಡಿ ಫಾರ್ಮೇಷನ್ ಆಯಿತು. ಇದರಲ್ಲಿ ಸ್ವಲ್ಪ ರಾಜಕೀಯ ಜನ ಸೇರಿದ್ರು. ಈ ಸೇವಾ ಸಂಸ್ಥೆಗಳಲ್ಲಿ, ಈ ಥರ ಸೇವಾ ಸಂಸ್ಥೆಗಳಲ್ಲಿ ಚುನಾವಣೆ ಅಂತ ಬಂದಿರೋದು ಕೆಲವರ ಪ್ರತಿಷ್ಠಿತೆಗೋಸ್ಕರ ಈ ಚುನಾವಣೆ ನಡೀತಾ ಇದೆ. ಸಂಸ್ಥೆಗೆ ಇಷ್ಟು ಗಂಭೀರವಾದ ಚುನಾವಣೆಗಳು ಈ ಹಿಂದೆ ಆದಂಥ ನಿದರ್ಶನಗಳು ಕಡಿಮೆ. ಯಾಕೆ ಇದು ಜಿದ್ದಾಜಿದ್ದಿ ಪೈಪೋಟಿ ಚುನಾವಣೆ ಏರ್ಪಡ್ತು ಅಂತ? ಎಲ್ಲೋ ಒಂದು ಕಡೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ನಲ್ಲಿ ಬಂದಂಥ ನಿರ್ದೇಶಕರು ಅವರ ಒಂದು ವೈಯಕ್ತಿಕ ಹಿತಾಸಕ್ತಿ ಇರ್ಬೋದು, ಅಥವಾ ಎಲ್ಲೋ ಒಂದು ನಂದು ನಡೀಲಿಲ್ಲ, ನಾನು ನಡೀಲಿಲ್ಲ, ಆ ಒಂದು ವೈಯಕ್ತಿಕ ಹಿತಾಸಕ್ತಿ ಇದಕ್ಕೆ ಮೂಲ ಕಾರಣ ಆಗುತ್ತೆ. ಹಂಗೆ ಇರಬೇಕು, ನಾಳೆನೂ ಹಂಗೆ ಇರಬೇಕು, ಯಾವುದೇ ಕಾರಣಕ್ಕೂ ಚುನಾವಣೆ ದಯವಿಟ್ಟು ಬೇಡ. ಇವತ್ತಿಗೂ ಕೂಡ ಹಿರಿಯರೆಲ್ಲ ನಿರ್ಧಾರ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ. ವೀಕ್ಷಕರೇ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಒಂದು ಸ್ವಯಂ ಸೇವಾ ಮಾನವೀಯ ಸಂಸ್ಥೆಯಾಗಿದ್ದು, ಆರೋಗ್ಯ ಸೇವೆಗಳು, ಪ್ರಾಕೃತಿಕ ವಿಪತ್ತು ನಿರ್ವಹಣೆ, ರಕ್ತ ನಿಧಿ ಸೇರಿದಂತೆ ಮಾನವೀಯ ಸಂಕಟಗಳನ್ನು ನಿಯಂತ್ರಿಸಲು ಇರುವ ಸಂಸ್ಥೆಯಾಗಿದ್ದು, ಇಡೀ ಭಾರತದಲ್ಲಿ 700ಕ್ಕೂ ಹೆಚ್ಚು ಜಿಲ್ಲಾ ಶಾಖೆಗಳನ್ನು ಹೊಂದಿದೆ. ಭಾರತದ ರಾಷ್ಟ್ರಪತಿಯವರು ಅಧ್ಯಕ್ಷರಾಗಿದ್ದು, ಕೇಂದ್ರ ಆರೋಗ್ಯ ಸಚಿವರು ವ್ಯವಸ್ಥಾಪಕ ಮಂಡಳಿ ಅಧ್ಯಕ್ಷರಾಗಿರ್ತಾರೆ. ಜಿಲ್ಲೆ ಅಂತ ಬಂದಾಗ ಜಿಲ್ಲಾಧಿಕಾರಿ ಈ ಸಂಸ್ಥೆಯ ಮುಖ್ಯಸ್ಥರಾಗಿದ್ದು, ಅದಕ್ಕೊಂದು ಸಮಿತಿ ರಚನೆ ಮಾಡಿರ್ತಾರೆ. ಈ ಸಮಿತಿಯವರು ಜಿಲ್ಲಾ ಘಟಕದ ಆಗುಹೋಗುಗಳ ಜವಾಬ್ದಾರಿ ನಿರ್ವಹಣೆ ಮಾಡ್ತಾರೆ. ಹೀಗಿದೆ ರೆಡ್ ಕ್ರಾಸ್ ಸಂಸ್ಥೆ ತುಮಕೂರು ಶಾಖೆಯ ಚುಕ್ಕಾಣಿ ಹಿಡಿಯಲು ಈ ಬಾರಿ ನಾ ಮುಂದು ತಾ ಮುಂದು ಎಂದು ಪರಸ್ಪರ 2 ತಂಡಗಳು ಚುನಾವಣೆ ಎದುರಿಸಲು ಮುಂದಾಗಿರೋದು ಅಚ್ಚರಿ ಹಾಗೂ ತೀವ್ರ ಕುತೂಹಲವನ್ನು ಜನರಲ್ಲಿ ಹುಟ್ಟುಹಾಕಿದೆ. ಪ್ರಜಾಪ್ರಗತಿ ದಿನಪತ್ರಿಕೆ ಸಂಪಾದಕರಾದ ಎಸ್ ನಾಗಣ್ಣ ಒಂದು ತಂಡದ ನೇತೃತ್ವ ವಹಿಸಿದ್ದಾರೆ. ಈ 2 ತಂಡಗಳನ್ನು ಖುದ್ದು ನಿಮ್ಮ ಬೆಳಗೆರೆ ನ್ಯೂಸ್ ಮಾತನಾಡಿಸಿದಾಗ ಅವರಿಂದ ಬಂದ ಉತ್ತರಗಳು ಹೇಗಿತ್ತು ಹಾಗೂ ಚುನಾವಣೆ ಅಖಾಡದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನು ಅವರೇ ತಿಳಿಸಿದ್ದಾರೆ. ಒಮ್ಮೆ ನೋಡಿಬಿಡಿ. ಜನರಿಗೆ ದಾನಿವರ್ತಕ ಸಂಘದ ಅಧ್ಯಕ್ಷರು, ಶ್ರೀ ಕ್ಷೇತ್ರ ಮಂದಿರ KD ಗುರುಪ್ರಕಾಶ್ ಬಲ್ಲೋಕ್ರಾಯ, ಹೋಟೆಲ್ ಉದ್ಯಮಿ, ಕ್ರಮ ಸಂಖ್ಯೆ 7. KS ಪಂಡಿತ್ ಅಂದ್ಬಿಟ್ಟು ಡೆವಲಪ್ಮೆಂಟ್ ಆಫೀಸರ್, ನಾನು ಸೀರಿಯಲ್ ನಂಬರ್ 15 ಸರ್. ನಾನು TB ಶೇಖರ್ ಅಂತ ನಿಕಟಪೂರ್ವ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಇಲ್ಲಿ ರೆಡ್ ಕ್ರಾಸ್ ಸೊಸೈಟಿ. ಈ ಬಾರಿ ನಿಮ್ಮ ಚಿಹ್ನೆ ಏನು ಸರ್? ಈ ಬಾರಿ ನನ್ನ ಚಿಹ್ನೆ ಹೆಲ್ಮೆಟ್ಟು ಚಿಹ್ನೆ, 28ನೇ ಸೀರಿಯಲ್ ನಂಬರ್. ಸರ್, ನಾನು DR ಮಲ್ಲೇಶೆ ಅಂತ ಹಿಂದೆ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೆ, ಮತ್ತು ಈಗ ಸ್ಪರ್ಧಿಸಿದ್ದೀನಿ. ನನ್ನ ಚಿಹ್ನೆ ಬಂದು ಸೂರ್ಯ, 19ನೇ ನಂಬರು, DR ಮಲ್ಲೇಶೆ. ಓಕೆ. TS ಕರುಣಾರಾಧ್ಯ ಅಂತೇಳಿ ಈ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ 3 ಸಿಲಿಂಡರ್ ಗುರುತಿನಲ್ಲಿ TB ಶೇಖರ್ ಅವರ ನೇತೃತ್ವದಲ್ಲಿ ಸ್ಪರ್ಧಿಸಿದ್ದೀನಿ. ಮೊದಲ ಬಾರಿಗೆ ಸ್ಪರ್ಧಿಸಿದ್ದೇನೆ. ನಾನು ಹಾಲಿ ಕಾರ್ಪೊರೇಟರ್ ಆಗಿ ಗಾಂಧಿನಗರ ವಾರ್ಡಿಂದ ಕೆಲಸ ಮಾಡಿದ್ದೀನಿ. ಈಗ ಹಾಲಿ ಶಿವಶ್ರೀ ಬ್ಯಾಂಕಿನ ಉಪಾಧ್ಯಕ್ಷನಾಗಿ ಕಳೆದ 20 ವರ್ಷದಿಂದ ಸೇವೆ ಸಲ್ಲಿಸ್ತಾರೆ. ನಮಸ್ಕಾರ, ಚೇತನ್ ಮೂರ್ತಿ. ನನ್ನ ಸಂಖ್ಯೆ 9, ಗುರುತು ಸ್ಟೂಲ್. ನಾನು 9 ವರ್ಷಗಳಿಂದ ರೆಡ್ ಕ್ರಾಸಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಚುನಾವಣೆ ಮೊದಲನೇ ಚುನಾವಣೆ. ಓಕೆ. ಕ್ರಮ ಸಂಖ್ಯೆ ಏನು ಸರ್? 9. ಓಕೆ. ನಿಮ್ಮ ಗುರುತು? ಸ್ಟೂಲ್. ಸರ್. DR ಸತೀಶ್ ಅಂತ, ನನ್ನ ಕ್ರಮ ಸಂಖ್ಯೆ 29, ನನ್ನ ಗುರುತು ಬ್ಯಾಟ್ಸ್ಮನ್. ಓಕೆ. ನಾನು ಹಾಲಿ ನಿರ್ದೇಶಕನಾಗಿದ್ದೀನಿ ಶಿವಶ್ರೀ ಸವರ್ಧದ. ಸರ್. ನನ್ನ ಹೆಸರು ರಾಕ್ಲೈನ್ ರವಿಕುಮಾರ್ ಅಂತ, ಕ್ರಮ ಸಂಖ್ಯೆ 20 ಮತ್ತು ಹಣ್ಣಿನ ಬುಟ್ಟಿ ಗುರುತಿನ ಮುಂದೆ ದಯಮಾಡಿ ತಾವೆಲ್ಲರೂ ಕೂಡ ಮತವನ್ನು ಚಲಾಯಿಸಬೇಕು. ಇದು ಪ್ರಥಮ ಬಾರಿಗೆ ನಾನು ಈ ಒಂದು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ರೆಡ್ ಕ್ರಾಸ್ಗೆ. ಈ ಚುನಾವಣೆ ಆಗಬಾರ್ದಾಗಿತ್ತು, ಅನಿವಾರ್ಯದಿಂದ ಚುನಾವಣೆ ಆಗ್ತಾ ಇದೆ. ಹಾಗಾಗಿ ಎಲ್ಲ ಏನು ರೆಡ್ ಕ್ರಾಸ್ ಸಂಸ್ಥೆ ಎಲ್ಲ ಮತಬಾಂಧವರು ಏನಿದ್ದೀರಿ, ಅವರು ಪ್ರಾಮಾಣಿಕವಾಗಿ ಯಾರು ಸೇವೆ ಮಾಡ್ತಾರೋ ಅಂತ ಸೇವೆ ಮಾಡೋವಂಥವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಎಲ್ಲರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೀನಿ. ಸರ್. ನಮಸ್ತೆ, ನಾನು NV ಬಾಲಾಜಿ ಅಂತ, ವೈಶಾ ಕೋಆಪರೇಟಿವ್ ಬ್ಯಾಂಕಲ್ಲಿ ಡೈರೆಕ್ಟರ್ ಆಗಿದ್ದೀನಿ 2006ರಿಂದ. ಈಗ ಹಾಲಿ ಇದ್ದೀನಿ. ನನ್ನ ಕ್ರಮ ಸಂಖ್ಯೆ ಬಂದು 18, ಹಾಕಿ ಬ್ಯಾಟ್ ಮತ್ತು ಬಾಲು. ನಾನು TB ಶೇಖರ್ ಅವರ ಟೀಮ್ನಲ್ಲಿ ಇದೇ ಮೊದಲ ಬಾರಿ ಸ್ಪರ್ಧಿಸುತ್ತೇನೆ. ಓಕೆ. ಸರ್. ನಮಸ್ಕಾರ, ಸ್ವರೂಪ್ TC ಅಂತ, ನಾನು ವಿಘ್ನೇಶ್ವರ ಕಂಫರ್ಟ್ ಚಂದ್ರಮೌಳಿಯವರ ಮಗ. ನನ್ನ ಕ್ರಮ ಸಂಖ್ಯೆ 30, ನನ್ನ ಗುರುತು ಬಂದ್ಬಿಟ್ಟು ಗಾಳಿಪಟ. ಇದೇ ಮೊದಲನೇ ಬಾರಿ ನಾವು ಈ
ಕಣದಲ್ಲಿದ್ದೀರಾ? ಯಾವುದು ಇದು ಗಡ್ಡ ಬಸವರಾಜ್ ಅವರ ತಂಡ. ಅದರಲ್ಲಿ ಕೆಲವರು ಬಂದಿರಲಿಲ್ಲ. ಉಳಿದಂತೆ ಅವರ ತಂಡದಲ್ಲಿರುವ TB ಶೇಖರ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ. ಸಂಸ್ಥೆ ಚುನಾವಣೆ ಈ ಬಾರಿ ತುಂಬ ಜಿದ್ದಾಜಿದ್ದಿಗೆ ಬಂದಿದೆ. ಈಗ ನಿಮ್ಮ ಅಭಿಪ್ರಾಯ? ಜಿದ್ದಾಜಿದ್ದಿಗೆ ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಾಗೆ ನನ್ನ ಅಭಿಪ್ರಾಯದ ಪ್ರಕಾರವಾಗಿ ಎಲ್ಲರಿಗೂ ಅವಕಾಶ ಸಿಕ್ಕಿದೆ ಅಂತ ಅಂದು ನನ್ನ ಅಭಿಪ್ರಾಯ. ಸರ್ವರಿಗೂ ಅಂದರೆ ಯಾರ್ಯಾರು ಸದಸ್ಯರಿದ್ದೀವೋ ಎಲ್ಲರಿಗೂ ಅವಕಾಶ ಸಿಕ್ಕಿದೆ. ಈ ಹಿಂದೆ ಏನಾಗ್ತಾ ಇತ್ತು, ಕೆಲವೇ ಜನ ನಮ್ಮಲ್ಲಿ ಸೆಲೆಕ್ಷನ್ ಮುಖಾಂತರವಾಗಿ ಈ ಪ್ರೋಸೆಸ್ ನಡೀತಾ ಇತ್ತು. ಆ ಸೆಲೆಕ್ಷನ್ ಆಗೋ ಪ್ರೋಸೆಸ್ನಲ್ಲಿ ಅಂದರೆ ಯಾವುದೇ ಅಡಚಣೆ ಇರಲಿಲ್ಲ. ಆದರೆ ಹಲವಾರು ವರ್ಷಗಳಿಂದ ಒಬ್ಬರೇ ಅಲ್ಲಿ ಕೂತ್ಕೊಂಡು ಅವರ ಒಂದು ಇದರಲ್ಲೇ ನಡೆಸ್ಕೊಂಬರ್ತಾಯಿದ್ರು. ಹಾಗಾಗಿ ಈಗ 900 ಚಿಲ್ಲರೆ ನಾವೇನು ಜನ ಇದ್ದೀವಿ, ನಮ್ಮೆಲ್ಲರಿಗೂ ಅವಕಾಶ ಇದೆ ಸೇವೆ ಮಾಡೋದು. ಎಲ್ಲರೂ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಅಲ್ಲಿ ಮೆಂಬರ್ಶಿಪ್ಪು ತಗೊಂಡ್ರು. ಆಮೇಲೆ ಎಲ್ಲದಕ್ಕಿಂತ ಮಿಗಿಲಾಗಿ ರೆಡ್ ಕ್ರಾಸ್ ಸಂಸ್ಥೆನಲ್ಲಿ ನಾವು ಸೇವೆ ವಿವಿಧ ರಂಗಗಳಲ್ಲಿ ಮಾಡಿರ್ತೀವಿ. ರೆಡ್ ಕ್ರಾಸ್ ಸಂಸ್ಥೆನಲ್ಲಿ ಸ್ಕೈ ಇಸ್ ದಿ ಲಿಮಿಟ್ ಅನ್ನೋ ಒಂದು ಇದಿದೆ ಸರ್, ವ್ಯಾಖ್ಯಾನ ಇದೆ. ಅಂದರೆ ಇಲ್ಲಿ ಕೊನೆ ಇಲ್ಲ, ಸೇವೆ ಮಾಡೋದಕ್ಕೆ ಕೊನೆಯೇನು ಇದೇ ಇಲ್ಲ, ಅಸ್ತ್ರನೇ. ಎಲ್ಲ ರಂಗದಲ್ಲೂ ನಾವು ಸೇವೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇದೇನು ಲಾಭದಾಯಕವಾದ ಸಂಸ್ಥೆನಾ ಸರ್? ಹೇಗೆ ಸರ್ ಈ ಲಾಭದಾಯಕ ಅನ್ನೋದಕ್ಕೆ ಈಗ ಅದರ ಬಗ್ಗೆ ಹೇಳಬೇಕು ಅಂತಂದರೆ, ಈಗ್ಗೆ 4 ವರ್ಷದಿಂದ ನಮ್ಮಲ್ಲಿ ನಾನು ಅಧಿಕಾರ ವಹಿಸ್ಕೊಂಡಾಗ ಸುಮಾರು 2.5 ಕೋಟಿ ರೂಪಾಯಿ ಅಷ್ಟು ನಮ್ಮ ಬಿಲ್ಡಿಂಗ್ ಮೇಲೆ ಸಾಲ ಇತ್ತು ಸರ್. DCC ಬ್ಯಾಂಕಲ್ಲಿ ನಾವು ಸಾಲಗಾರರಾಗಿದ್ದು. ನಮಗೆ ಬರೋವಂಥ ಉತ್ಪತ್ತಿ ಅಲ್ಲಲ್ಲಿಗೆ ಸರಿ ಹೋಗ್ತಾ ಇತ್ತು. ಯಾವುದು ಉಳಿತಾಯ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಥವಾ ಮುಂದಿನ ಯೋಜನೆಗಳು ಮಾಡೋದಕ್ಕೂ ಕಷ್ಟಸಾಧ್ಯವಾಗಿತ್ತು. ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ಹೇಳಿ ಸರ್. ಆ ಕಾರ್ಯಚಟುವಟಿಕೆ ಬಗ್ಗೆ ಹೇಳಬೇಕು ಅಂತಂದರೆ, ಆಗಿನ ಕಾಲದಲ್ಲಿ ಬರೀ ಒಂದು 3-3.5 ಲಕ್ಷ ರೂಪಾಯಿ ಇದ್ದಂಥ ಬಾಡಿಗೆ ಇದನ್ನು ರೆಂಟಲ್ ಇನ್ಕಮ್ನ ಆ ದಿವಸ ನಾನು 7 ಲಕ್ಷ ಚಿಲ್ಲರೆಗೆ ಏರಿಸೋದಕ್ಕೆ ಅವಕಾಶ ಮಾಡಿದೆ. ಯಾಕೆಂದರೆ ನಾನೇನು ಸ್ವಂತ ಕೈ ಹಾಕಲಿಲ್ಲ, ಕೈಯಿಂದ ದುಡ್ಡು ಹಾಕಲಿಲ್ಲ. ಅಲ್ಲಿದ್ದಿದ್ದ ಉತ್ಪತ್ತಿನೇ ಒಂದು ಕ್ರೋಢೀಕರಿಸೋ ಒಂದು ಕೆಲಸ ಮಾಡಿದೆ. ಅಲ್ಲ, ರೆಡ್ ಕ್ರಾಸ್ ಸಂಸ್ಥೆ ಸಮಾಜಕ್ಕೆ ಕೊಡೋ ಕೊಡುಗೆಗಳು ಯಾವ್ಯಾವ ರೀತಿ ಇರುತ್ತೆ? ಸಮಾಜಕ್ಕೆ ಕೊಡೋ ಈಗ ನಮ್ಮ ತುಮಕೂರು ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ನಾವಿವಾಗ ಅಂಧ ಮಕ್ಕಳ ಒಂದು ವಸತಿ ಶಾಲೆನ ನಡೆಸ್ತಾ ಇದ್ದೀವಿ ಸರ್. ಭಾಳಷ್ಟು ಈಗ ತುಮಕೂರು ಡಿಸ್ಟಿಕ್ನಲ್ಲೇ ಅಲ್ಲ, ನಮ್ಮ ರಾಜ್ಯದಲ್ಲೇ ಹೆಸರು ಮಾಡುವಂಥ ಒಂದು ಸಂಸ್ಥೆ ಇದಾಗಿದೆ. 100 ಜನ ಮಕ್ಕಳು ಇದರಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಅದ್ರ ಜೊತೆವರೆಗೂ ಇಲ್ಲಿ ವ್ಯಾಸಂಗ. ಅದ್ರ ಜೊತೆಗೆ ಸರ್, ಅದ್ರ ಜೊತೆಯಲ್ಲಿ ಈ ಕೋವಿಡ್ ಸಂದರ್ಭದಲ್ಲಿ ಏನು ನಮ್ಮ ಸಂಕಷ್ಟಕ್ಕೆ ಯಾರು ಈಡಾದರೂ ಅವ್ರ ನೆರವಿಗೆ ನಿಂತ್ರಿ, ಅವ್ರಿಗೆಲ್ಲರಿಗೂ ನೆರವಿಗೆ ನಿಂತಿದ್ದೀವಿ. ಅಲ್ಲೇ ಒಂದು ಹಾಸ್ಪಿಟ್ಲನ್ನು ಮಾಡಿ ಕೋವಿಡ್. ನೆಕ್ಸ್ಟ್ ಏನಿದೆ ಸರ್? ಸರ್ ಈಗ ಮುಂದಿನ ಇದರಲ್ಲಿ ಅಂದರೆ ಅಲ್ಲ, ಈಗ ರೆಡ್ ಕ್ರಾಸ್ ಸಂಸ್ಥೆಯಿಂದ ಆಗದಂಥದ್ದು ಒಂದು ಅಂಧ ಮಕ್ಕಳ ಶಾಲೆ ನಡೀತಾ ಇದೆ. ಸಾಮಾಜಿಕವಾಗಿ ಬಂದಾಗ ಕೋವಿಡ್ ಸಂದರ್ಭದಲ್ಲಿ ನೆರವಿಗೆ ನಿಂತ್ರಿ. ಈ ಥರ ಇನ್ನೇನು ಚಟುವಟಿಕೆ ಭಾಳ ಪ್ರಮುಖವಾಗಿ ಹೇಳಬೇಕು ಅಂದರೆ, ಇನ್ಫೋಸಿಸ್ ಫೌಂಡೇಶನ್ ಅವರು ನಮಗೆ ಈ ಹಿಂದೆ ಒಂದು 10.25 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ದೊಡ್ಡ ಬಿಲ್ಡಿಂಗ್ ಕೊಟ್ಟಿದ್ದಾರೆ ಸರ್. ಈ ಬಿಲ್ಡಿಂಗ್ನಲ್ಲಿ ಏನಪ್ಪ ಅಂದರೆ ವಸತಿಯುತ ಸ್ಕಿಲ್. ಇದರ ಆದಾಯದ ಮೂಲ ಸರ್ಕಾರದ್ದಲ್ಲ ಯಾರು ಸಂಘ ಸಂಸ್ಥೆಗಳು ಕೊಡುವಂಥ ಸಂಘ ಸಂಸ್ಥೆಗಳಲ್ಲೂ ನಮಗೇನು ಅಷ್ಟು ಇಲ್ಲ. ನಮ್ಮದೇ ಆದಂಥ ಇನ್ಕಮ್ಮು, ಈಗ ಇದ್ರ ಇನ್ಕಮ್ ಹೇಳಿದ್ರಲ್ಲ, ರೆಂಟಲ್ ಇನ್ಕಮ್, ಆ ಇದರಲ್ಲಿ ನಮಗೆ ಸಾಕಷ್ಟು CSR ಫಂಡ್ ಬಳಸ್ತೀರಿ. ಬರುತ್ತೆ ಸರ್. CSR ಫಂಡು ನಾವು ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ಒಂದು ಕಾರ್ಯಕ್ರಮ ಸಾಮಾಜಿಕವಾದ ಕೆಲಸಕ್ಕೆ ಅದು ಉಪಯೋಗ ಆಗುತ್ತೆ. ಹಾಗೆ ಈಗ ನೀವು ಬಂದಾದ ನಂತರ ಅದರ ಟ್ರಾನ್ಸಾಕ್ಷನ್ ಹೆಚ್ಚಿಸಿದ್ರೆ ಸರ್? ಭಾಳಷ್ಟು ಹೆಚ್ಚಿಸಿದ್ದೀವಿ. ಈಗ ಇದ್ದಿದ್ದು 2.5 ಕೋಟಿ ಸಾಲ ತೀರಿಸಿದ್ದೀವಿ. ಇದು ತೀರಿಸಿ ಈಗಾಗಲೇ ಒಂದು 75-80 ಲಕ್ಷ ರೂಪಾಯಿಯಷ್ಟು ಡೆಪಾಸಿಟ್. ಈ ಬಾರಿ ಚುನಾವಣೆಗೆ ನೀವು ಒಂದು ತಂಡ ಕಟ್ಕೊಂಡು ಹೊರಟಿದ್ದೀರಾ. ಯಾಕೆ ಎಲ್ಲ ಹಿರಿಯರಿದ್ದು ಒಂದು ಅವಿರೋಧ ಆಯ್ಕೆ ಮಾಡಿಕೊಂಡು ಒಬ್ರಿಗೊಬ್ರು ಕೋರ್ಡಿನೇಷನ್ ಮಾಡಿಕೊಂಡು ಸೇವಾ ಮನೋಭಾವನ ಯಾಕೆ ಮರಿಲಿಲ್ಲ ಅಂತ? ಕೊನೆ ಗಳಿಗೆವರೆಗೂ ಅಂದರೆ ಮೊನ್ನೆ 15ನೇ ತಾರೀಕು ಈ ಒಂದು ಜನರಲ್ ಬಾಡಿ ಎಲೆಕ್ಷನ್ನು ಇದು ನಡೀತಾ ಎಲೆಕ್ಷನ್ ಉದ್ಘಾಟನೆ ಆಯಿತು. ಆ ದಿವಸ ನಾವು ಮುಕ್ತವಾಗಿ ಆ ಜನರಲ್ ಬಾಡಿಲೇ ನಾವೆಲ್ಲ ನಮ್ಮ ಪರವಾಗಿರೋರೆಲ್ಲರೂ ನಿಂತು ಒಂದು ಸೌಹಾರ್ದವಾಗಿ ಎರಡೂ ಗುಂಪು ಮಾಡ್ಕೊಂಡು ಹೋಗೋದು ಬೇಡ, ಒಮ್ಮಕ್ಕೆ ಅಭಿಪ್ರಾಯ ಸೂಚಿಸಿ ಒಂದು ಇದು ಮಾಡಿ ಅಂತ NS ಜಯಕುಮಾರ್ ಅವರು ಆ ದಿವಸ ಬಂದಿದ್ದರು. ಅವ್ರ ನೇತೃತ್ವದಲ್ಲೇ ಒಂದು ಗುಂಪು ಮಾಡಿ ಅಂತ ಅಂದ್ಬಿಟ್ಟು, ನಮ್ಗೆ ಯಾರಿಗೂ ಎಲೆಕ್ಷನ್ನಲ್ಲೇ ಹೋರಾಡಬೇಕು ಅನ್ನೋ ಉದ್ದೇಶ ಅಷ್ಟಿಲ್ಲ ಸರ್. ಆದರೆ ಯಾವಾಗ ಅವರು ಒಟ್ಟು 900 ಎಷ್ಟು ಸದಸ್ಯತ್ವ ಸರ್ ಇದಿರೋದು? ಸರ್ ಈಗ ನಮ್ಮ ಸದಸ್ಯತ್ವ 900 ಚಿಲ್ಲರೆ ಇದೆ. ಸದಸ್ಯತ್ವದ ಮಾನದಂಡ ಏನು ಸರ್? ಯಾರಿಗೆ ಕೊಡ್ತೀರಾ ನೀವು ಮಾನದಂಡ? ಅಂದರೆ ಸರ್ ಅದಕ್ಕೇನು ಮಾನದಂಡ ಇಲ್ಲ ಸರ್. ಯಾರು ಬೇಕಾದ್ರೂ 1,000 ರೂಪಾಯಿ 1,000 ರೂಪಾಯಿ ಮೆಂಬರ್ಶಿಪ್ ಫೀ ಇದೆ.
ಆ ಮೆಂಬರ್ಶಿಪ್ ಫೀ ಆತ ಒಂದು ಒಳ್ಳೆ ಇದರಲ್ಲಿ ಇರಬೇಕು, ಇಮೇಜ್ ಇರಬೇಕು. ಆಮೇಲೆ ಅದನ್ನು ಅಪ್ರೂವಲ್ ಮಾಡೋದು ಬೋರ್ಡ್ ಅಪ್ರೂವಲ್ ಮಾಡ್ತೀವಿ ಸರ್. ಬೋರ್ಡ್ ಅಪ್ರೂವಲ್ ಆದಮೇಲೆ ಅವ್ರಿಗೆ ಎಲ್ಲರೂ ಮನವೊಲಿಸೋ ಪ್ರಯತ್ನ ಮಾಡಿದ್ರಿ. ಚುನಾವಣೆ ಎದುರಾಗಲಿಕ್ಕೆ ಪ್ರಮುಖ ಕಾರಣ ಏನು ಸರ್? ಪ್ರಮುಖ ಕಾರಣ ಯಾರಾದ್ರೂ ಪ್ರತಿಷ್ಠೆಗೆ ಬಿದ್ರಾ, ರಾಜಕೀಯ ಇನ್ವಾಲ್ವ್ಮೆಂಟ್ ಇತ್ತಾ, ಹೇಗೆ ಅಂತ? ಈಗ ಎರಡನೇ ಬಾಡಿ, ಈಗ ನಾನು ಆ ಬಾಡಿಯಲ್ಲಿದ್ದೆ. ಅಂದರೆ 24 ನಂತರದಲ್ಲಿ ಒಂದು ಬಾಡಿ ಫಾರ್ಮೇಷನ್ ಆಯಿತು. ಇದರಲ್ಲಿ ಸ್ವಲ್ಪ ರಾಜಕೀಯ ಜನ ಸೇರಿದ್ರು. ಆಮೇಲೆ ಕೆಲವ್ರಿಗೆ ಇಂಟ್ರೆಸ್ಟ್ ಆಗಿದ್ದವ್ರಿಗೆ ನಮಗೆ ಸೇರಿಸ್ಕೊಳ್ಳಿದ್ದವ್ರಿಗೆ ಸೇರಿಸ್ಕೊಳ್ಳಿಲ್ಲ ಅಲ್ಲಿ. ಹಾಗಾಗಿ ಅವರು ಕೋರ್ಟು ಮೆಟ್ಲತ್ತಿ ಈ ಒಂದು ನಮ್ಮ ಹೋದ ಜನರಲ್ ಬಾಡಿನಲ್ಲಿ ಸೆಲೆಕ್ಷನ್ ಮುಖಾಂತರವಾಗಲ್ಲ ಸರ್, ನಮ್ಮ ಬೈಲಾ ಹೇಳೋದು ಎಲೆಕ್ಷನ್ ಮುಖಾಂತರವಾಗಿ ಆಗಬೇಕು. ಸೆಲೆಕ್ಷನ್ ಮಾಡಿದ್ರೂ ಎಲೆಕ್ಷನ್ ಪ್ರೋಸೆಸ್ ಆಗಬೇಕು. ಆ ಪ್ರೋಸೆಸ್ನಲ್ಲಿ ಸೆಲೆಕ್ಷನ್ ಆಗಿರೋರನ್ನ ಯುನಾನಿಮಸ್ ಆಗಿ ಸೆಲೆಕ್ಟ್ ಮಾಡಲ್ಲ. ಈ ಬಾರಿ ಪ್ರತಿಷ್ಠೆಗೆ ಬಿದ್ದಿದ್ದೇ ಕಾರಣ ಆಯ್ತಾ ಚುನಾವಣೆಗೆ ಅಂತ ಕೆಲವರು ಸ್ವಪ್ರತಿಷ್ಠೆ. ಆಮೇಲೆ ಅದು ಗೌರ್ಮೆಂಟ್ ಆರ್ಡರ್ಸು, ಅಂದರೆ ಹೈಕೋರ್ಟ್ ನಿರ್ದೇಶನ ಆ ಥರ ಬಂತು ಸರ್. ಅಲ್ಲಿ ನ್ಯಾಯಾಲಯದ ನಿರ್ದೇಶನದ ಜೊತೆಗೆ ಅಮಿಕೇಬಲ್ ಆಗಿ ಹೋಗುವಂಥ ಪ್ರಯತ್ನ ಆಗಲಿಲ್ಲ. ಮಾಡಿದ್ದು ಸರ್ ನಾವು, ಆಯಿತು, ಆದ್ರೆ ಆಗಲಿಲ್ಲ. ಕೆಲವರು ಅಷ್ಟೇ ಹಿತಾಸಕ್ತಿ ಅಂತೀರ ಇದರಲ್ಲಿ, ಸ್ವಪ್ರತಿಷ್ಠೆ ಅಂತೀರಾ, ಏನಂತೀರ? ಸ್ವಪ್ರತಿಷ್ಠೆ ಅಂತ ಅಲ್ಲ, ಅವರೇ ಇರಬೇಕು ಅನ್ನೋ ಒಂದು ಉದ್ದೇಶ ಅವ್ರದ್ದು ಅಷ್ಟೇ. ಯಾರು ಇರಬೇಕು ಅನ್ನೋ, ಅಂದರೆ ಹಿಂದೆ ಯಾರಿದ್ರು ನಾವೇ ಮುಂದುವರೆಸಿ, ಬೇರೆ ಯಾರಿಗೂ ಅವಕಾಶ ಕೊಡಬಾರ್ದು. ಹಿಂದೆ ಯಾರಿದ್ರು ಅಂತ ಹೇಳ್ಬೋದಾ ಸರ್? ಸರ್ ಈಗ ನಮ್ಮ ಇದಾಗೆ ನಿಂತಿಯಾರಲ್ಲ ಸರ್, ನಿಮ್ಮ ಟೀಮ್ ವಿರುದ್ಧ, ನಮ್ಮ ಟೀಮ್ ವಿರುದ್ಧ ನಾಗಣ್ಣ. ಈಗ ನಿಮ್ಮಲ್ಲಿ ಎಷ್ಟು 15 ಜನ ಇದ್ದೀರಿ? ನಾವು 15 ಜನದ ಒಂದು ಎಲ್ಲ ಜಾತಿಯವರು ಇದ್ದಾರೆ ಸರ್ ಇದರಲ್ಲಿ? ಹ್ಞೂ ಸರ್, ಜಾತಿ ಇಲ್ಲಿ ಪ್ರಮುಖ ಬರೋಲ್ಲ ಸರ್, ಸೇವೆ ಭಾಳ ದೊಡ್ಡ ಇದು ಸರ್. ಅಲ್ಲ, ಈಗ ನಿಮಗೇನಿದೆ ಮಾಹಿತಿ ಗೊತ್ತಿಲ್ಲ, ನನಗೆ ಗೊತ್ತಿದ್ದಾಗೆ ಈ ಬಾರಿ ಜಾತಿನೂ ಕೂಡ ಇಲ್ಲಿ ಮಾನದಂಡ ಆಗ್ತಾ ಇದೆ, ಮೇಜರ್ ಅಂತ. ಇಲ್ಲ ಸರ್, ನಮ್ಮದ್ರಲ್ಲಿ ಎಲ್ಲ ಜನಾಂಗದವರು ನಾವು ಇಲ್ಲಿ ಸೇರ್ಕೊಂಡು ಒಮ್ಮತದಲ್ಲಿ ಕೆಲಸ ಮಾಡ್ತೀವಿ. ಓಕೆ, ನಿಮ್ಮ ಉದ್ದೇಶ ಸರ್ ಈಗ ಮುಂದಿನ ಉದ್ದೇಶ ಭಾಳಷ್ಟು ಏನು ನಮ್ಮ ಇನ್ಫೋಸಿಸ್ ಫೌಂಡೇಶನ್ ಶುರುವಾಗಿದೆ, ಅಲ್ಲಿ ವಸತಿಯುತವಾದ ಒಂದು ಇದು ಸರ್. ಸುಮಾರು ಇಲ್ಲಿ SLC ಪಾಸಾದಂಥ ಮಕ್ಕಳಿಗೆ ಅವ್ರ ಜೀವನ ಹೆಂಗೆ ರೂಪಿಸ್ಬೇಕು ಅನ್ನೋ ಒಂದು ವ್ಯವಸ್ಥೆ ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಹತ್ರ ಆಗುತ್ತೆ ಸರ್. ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಆಗ್ತಿದ್ದಂಗೆ ಈಗಾಗಲೇ ಗೌರ್ಮೆಂಟ್ನವರು, ಸೆಂಟ್ರಲ್ ಗೌರ್ಮೆಂಟ್ನವರು ಎಲ್ಲರೂ ಅವಕಾಶ ಕೊಟ್ಟಿದ್ದಾರೆ ಸರ್. ಈ ಒಳ್ಳೊಳ್ಳೆ ದೊಡ್ಡ ಉದ್ದೇಶಗಳು ಇಟ್ಕೊಂಡಿದ್ದೀರಾ. ಒಂದು ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ಇಲ್ಲಿ ಕೆಲಸ ಸಿಗಬೇಕು. ಅದ್ರ ಹೊರತಾಗಿ ಇನ್ನೇನು ಕನಸು ಇಟ್ಟಿದ್ದೀರಾ ಸರ್? ಅದು ಬಿಟ್ಟು ಬ್ಲಡ್ ಡೆವಲಪ್ಮೆಂಟ್, ಒಂದು ಬ್ಲಡ್ ಡೊನೇಷನ್ ಬ್ಯಾಂಕ್ ಒಂದು ಮಾಡಬೇಕಾಗಿದೆ ಸರ್, ಭಾಳ ತುರ್ತಾಗಿ ಬೇಕಾಗಿರೋವಂಥದ್ದು. ಅದರ ನಂತರ ಸರ್ ಅದು ಐ ಬ್ಯಾಂಕ್ ಒಂದು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ. ಇವೆರಡು ಮೇಜರ್ ಇವು ಸರ್. ಅಲ್ಲಿ ಅಲ್ಲ, ನೀವು ನೋಡಿದ್ರೆ ನಿಮ್ಮ ಉದ್ದೇಶಗಳೆಲ್ಲ ಏನಂದರೆ ಸಮಾಜದಲ್ಲಿ ಯಾರು ನಿರಾಶ್ರಿತರಿರ್ತಾರೆ, ಯಾರು ಅಶಕ್ತರಿರ್ತಾರೆ ಅಂಥವ್ರನ್ನ ಕಾನ್ಸಂಟ್ರೇಟ್ ಮಾಡೋವಂಥದ್ದು. ಹೌದು ಸರ್, ಖಂಡಿತ. ಓಕೆ, ಅದೇ ನಿರಾಶ್ರಿತರು ಅಂದ್ರೆ ಎಲ್ಲರೂ ಬಂದ್ಬಿಟ್ರು, ಮತ್ತು ಅಶಕ್ತರು ಅಂದ್ರೆ ಅವರೆಲ್ಲ ಬಂದರು, ಅವರನ್ನು ನೀವು ಪೋಷಣೆ ಮಾಡೋವಂಥದ್ದು. ಸರ್, ಈಗ ಟೋಟಲ್ 15 ಜನದಲ್ಲಿ ನಿಮ್ಮ ತಂಡ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಇದೆಯಾ? 100 ಭಾಗ ಇದೆ. ಓಕೆ, 100 ಗೆಲ್ತೀರಿ ಸರ್, ಗೆಲ್ತೀವಿ. ಏನು ಮನವಿ ಮಾಡ್ತೀರಾ ಸರ್? ಸರ್, ಮನವಿ ಮಾಡ್ತಾ ಇರೋದು ನಮಗೊಂದು ಅವಕಾಶ ಕೊಡಿ, ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೀರಾ, ಈಗ ನಮಗೆ ಅವಕಾಶ ಕೊಡಿ. ನಾವು ಇದೇನು ಹಿಂದೆ ಬಿದ್ದಿದೆ ರೆಡ್ ಕ್ರಾಸು ಮುಂದುವರಿಯೋ ಇದರಲ್ಲಿ, ಅದನ್ನು ಮೇಲ್ದರ್ಜೆಗೆ ಏರಿಸಿ ಎಲ್ಲರ ಆಶೋತ್ತರನ ಈಡೇರಿಸಿ. ಈ ಹಿಂದಿದ್ದವ್ರು ಏನಂತ ಡೆವಲಪ್ಮೆಂಟ್ ಮಾಡಲಿಲ್ಲ ಅನ್ನೋದಾ? ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ಪೀರಿಯಡ್ನಲ್ಲಿ ಅವರು ಸಾಕು, ನಿಮ್ಮ ಅವಧಿ ಸಾಕು, ಬೇರೆಯವ್ರಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಸಚೇತನ ಅಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ನಮ್ಮ ಇದರಲ್ಲಿ ಯುವಕರನ್ನ ನಾವು ಜೋಡಿಸ್ಕೊಂಡಿದ್ದೀವಿ, ಪ್ರಮೋಟ್ ಮಾಡಿ ಆ ಯುವಕರಿಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟು ಅವರು ಸಮಾಜ ಸೇವೆಯಲ್ಲಿ, ಅಂದರೆ ಅಧಿಕಾರಿಗಳು ಅಧಿಕಾರ ಅನ್ನೋವಂಥದ್ದು ಎಲ್ಲ ವರ್ಗಕ್ಕೂ ಸಲ್ಲಬೇಕು ಅಥವಾ ಎಲ್ಲ ವಯೋಮಾನದವ್ರಿಗೂ ಹೋಗಲಿ? ಎಲ್ಲ ವಯೋಮಾನ ಭಾಳ ಇಂಪಾರ್ಟೆಂಟ್ ಸರ್. ನನಗಾಗಲೇ 72 ವರ್ಷ, ನಾವು ಇನ್ನೊಂದು ಮಾಡಿದ್ರೆ ಇನ್ನೊಂದು 2-3 ವರ್ಷ ಯುವ ಮಿತ್ರರನ್ನ ಪ್ರೋತ್ಸಾಹ ಮಿತ್ರರಿದ್ದರೆ ಈ ಒಂದು ಸಂಘ ಅಚ್ಚುಕಟ್ಟಾಗಿ ಬೆಳೆಯುತ್ತೆ ಮುಂದಿನ ದಿನಗಳಲ್ಲಿ ಅಂತ ಒಂದು. ನಿಮ್ಮ ಹೆಸರು ಸರ್? ನನ್ನ ಹೆಸರು TB ಶೇಖರ್ ಅಂತ ಸರ್. ಓಕೆ, ನಾನು ಇಲ್ಲಿ ರೆಡ್ ಕ್ರಾಸ್ ಇದರಲ್ಲಿ ನಿಕಟಪೂರ್ವ ಅಧ್ಯಕ್ಷನಾಗಿ 2000. ಕೊನೆ ಮಾತು ಸರ್, ಕೊನೆ ಮಾತು. ಚುನಾವಣೆಯಾಗಿ ನಡೆಸ್ತೀರಾ ಅಥವಾ ಬೇರೆ ಏನಾದರೂ ಸಾರ್ವತ್ರಿಕ ಚುನಾವಣೆಗಳ ರೀತಿ ಏನಾದರೂ ಹೋಗ್ತೀರಾ ಸರ್? ಇದು ಚುನಾವಣೆ ಯಾವ ರೀತಿ ಇದೆ ಅದೇ ಥರ ನಡೆಯುತ್ತೆ. ಅಲ್ಲ, ಈಗ ನಾವು ಕೂಡ ನೋಡಿದ್ದೀವಿ, ಮೇಲ್ನೋಟಕ್ಕೆ ಚುನಾವಣೆ ಅಂತಾರೆ, ಪ್ರತಿಷ್ಠೆ ಬಂದಾಗ ಎಲ್ಲ ಆಸೆ ಆಮಿಷಗಳನ್ನ ಒಡ್ಡುವಂಥದ್ದು ಎಲ್ಲದೂ ಆಗ್ತದೆ. ಆ ಥರದ್ದು ಇದರಲ್ಲಿ ಸಾಧ್ಯ ಇಲ್ಲ, ಯಾಕೆಂದರೆ ಸೇವೆನೇ ಇಲ್ಲಿ ಮುಖ್ಯ ಆಗಿರೋದು, ಭಾಳ ಮುಖ್ಯ ಇದೆ. ನಾನು ಆಗಲೇ ಹೇಳಿದೆ, ಸ್ಕೈ ಇಸ್ ದಿ ಲಿಮಿಟ್ ಅಂತ ಅಂದೆ. ನಾವು ವಿವಿಧ ರಂಗಗಳೆಲ್ಲ ಮಾತಿಗೆ ಸೀಮಿತ ಆಗಬಾರ್ದು ಅಂತ. ಖಂಡಿತವಾಗ್ಲೂ ಇಲ್ಲ ಸರ್. ಈಗ 3 ವರ್ಷದಲ್ಲಿ ನನ್ನ ಪೀರಿಯಡ್ನಲ್ಲಿ, ಹಿಂದಿನ ಪೀರಿಯಡ್ನಲ್ಲಿ ಏನು ನಾವು ಅಲ್ಲ, ಈ ಪರ್ಟಿಕ್ಯುಲರ್ ಚುನಾವಣೆಗೆ ಅಷ್ಟೇ ಕೇಳ್ತಾ ಇದ್ದೀನಿ. ಇಲ್ಲ ಸರ್, ಆ ಥರ ಆಗೋದಿಲ್ಲ. ಯಾವುದೇ ಆಸೆ ಆಮಿಷಗಳು ಹೊಡೆದೇ ಯಾವುದೇ ಪ್ರಾಮಾಣಿಕವಾಗಿ ನಡೆಯುತ್ತೆ. 15 ಜನನೂ ಅದೇ ರೀತಿ ಇದೆ. ಥ್ಯಾಂಕ್ ಯು. ಇವರು ವರ್ಷನ್ ಇದಾದರೆ ಇನ್ನು ಇದೇ ತಂಡದ ಕರುಣಾರಾಧ್ಯ ಹಾಗೂ ರಾಕ್ಲೈನ್ ರವಿ ಅವರ ವರ್ಷನ್ನೊಮ್ಮೆ ನೋಡಿಬಿಡಿ. ಆರಾಧ್ಯ, ಈಗ
ರೆಡ್ ಕ್ರಾಸ್ ಸಂಸ್ಥೆ ಅನ್ನೋಂಥದ್ದು ಇದುವರೆಗೆ ಜನರಿಗೆ ಗೊತ್ತಿರೋವಂಥದ್ದು ಒಂದು ಸಾಮಾಜಿಕ ಸೇವೆ ಮಾಡುವಂಥದ್ದು, ಅಶಕ್ತರು, ಧ್ವನಿ ಇಲ್ಲದವರು, ಅಂಗವಿಕಲರು, ವೃದ್ಧರು, ಈ ರೀತಿ ಒಂದಷ್ಟು ಸೇವಾ ಮನೋಭಾವ ಇದ್ದಂಥ ಸಂಸ್ಥೆ ಇವತ್ತು ಚುನಾವಣೆಗೆ ಹೊರಟಿದ್ದೀರ. 2 ತಂಡಗಳು ಹೊರಟಿದೆ. ಈ ಚುನಾವಣೆಯನ್ನು ಯಾವ ದೃಷ್ಟಿಯಲ್ಲಿ ನೋಡ್ತೀರಾ ನೀವು? ಈ ಚುನಾವಣೆ ಅನ್ನೋದಕ್ಕಿಂತ ಇದು ಆ್ಯಕ್ಚುಲಿ ಸೇವಾ ಕ್ಷೇತ್ರ. ತುಮಕೂರು ನಗರದಲ್ಲಿ ನೋಡಿದ್ದೀರ ನೀವು, ಹಲವಾರು ಆರ್ಥಿಕವಾಗಿರುವಂಥ ವ್ಯಾಪಾರ ಮಾಡುವಂಥ ಸಹಕಾರ ಸಂಘ ಬ್ಯಾಂಕ್ಗಳಲ್ಲಿ ಅವಿರೋಧವಾಗಿ ಆಯ್ಕೆ ಆಗುತ್ತೆ. ಈ ಸೇವಾ ಸಂಸ್ಥೆಗಳಲ್ಲಿ, ಈ ಥರ ಸೇವಾ ಸಂಸ್ಥೆಗಳಲ್ಲಿ ಚುನಾವಣೆ ಅಂತ ಬಂದಿರೋದು ಕೆಲವರ ಪ್ರತಿಷ್ಠಿತೆಗೋಸ್ಕರ ಈ ಚುನಾವಣೆ ನಡೀತಾ ಇದೆ ಅಂದರೆ ತಪ್ಪಾಗಲಾರ್ದು. ಆದರೆ ಈ ಆರಾಧ್ಯ ಯಾಕೆ ಚುನಾವಣೆ ಅಂದೆ ಅಂದರೆ ಇವತ್ತು ತುಂಬಿದಂಥ ಹಬ್ಬ ಯುಗಾದಿ. ಇವತ್ತು ಕೂಡ ನೀವು ಮನೆಗೆ ಪ್ರಚಾರದಲ್ಲಿ ತೊಡಗಿದ್ದೀರಾ, ಮತ್ತು ಚುನಾವಣೆನೇ ಅನ್ಬೇಕು, ಇನ್ನೇನು ಅನ್ನೋಕ್ಕಾಗುತ್ತೆ. ಎಲ್ಲ ಇನ್ನೆರಡೇ ದಿವಸ ಇರೋದ್ರಿಂದ, ನಮಗೆ ಅವಕಾಶ ಇರೋದ್ರಿಂದ ನಾವು 940ಕ್ಕಿಂತ ಮಿಗಿಲಾಗಿ ಮತದಾರ ಇರೋದ್ರಿಂದ ಅವ್ರನ್ನ ತಲುಪೋದಕ್ಕೆ ನಮಗೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಹಬ್ಬದಲ್ಲೂ ಕೂಡ ಅವ್ರಿಗೋಗಿ ಹಬ್ಬದ ಶುಭವನ್ನು ಕೋರಿ ಅವ್ರಿಗೆ ಮತವನ್ನು ಯಾಚನೆ ಮಾಡುವಂಥ ಕೆಲಸ ನಮ್ಮ ತಂಡ ಮಾಡ್ತಾ ಇದೆ. ಆ ವಿಶೇಷ ಬಿಟ್ಟರೆ ಇನ್ನೇನು ಇಲ್ಲ. ಬಟ್ ಅದೇ ಚುನಾವಣೆ ನೀವು ಹೇಳ್ದಂಗೆ ಇದೊಂದು ಪ್ರತಿಷ್ಠೆ ಅಷ್ಟೇ. ಚುನಾವಣೆ ಇದು ಎಲ್ಲರದ್ದು ಅಲ್ಲ, ಕೆಲವ್ರದ್ದು ಅಷ್ಟೇ, ಎಲ್ಲರದು ಅಲ್ಲ, ಕೆಲವ್ರದ್ದು. ನಾವು ನಮ್ಮನ್ನು ಆಯ್ಕೆ ಮಾಡ್ತಾರೆ ಅಂತ ನಾವು ನಾಮಿನೇಟ್ ಮಾಡಿದ್ವಿ. TM ಸ್ವಾಮಿ ಅಂತೇಳಿ ಈ ರೆಡ್ ಕ್ರಾಸ್ ಸಂಸ್ಥೆ ತುಮಕೂರಿಗೆ ತಂದಂಥವ್ರು TS ಮಲ್ಲಿಕಾರ್ಜುನಯ್ಯ, ಡಾಕ್ಟರ್ TS ಮಲ್ಲಿಕಾರ್ಜುನಯ್ಯ ಅಂತ. ಅವರು ಪುರಸಭಾ ಸದಸ್ಯರು ಕೂಡ ಆಗಿದ್ದರು. ಈ ಭದ್ರಮ್ಮ ಟ್ರಸ್ಟ್ ಏನಿದೆ ಅದರದ್ದು ಧರ್ಮದರ್ಶಿಗಳು ಕೂಡ. ಅವರು ತಂದಂಥ ಸಂದರ್ಭದಲ್ಲಿ ಇವಾಗ ನಿಮ್ಮ ಅಧ್ಯಕ್ಷ ಹೇಳ್ತಿದ್ರು, ನಿಕಟಪೂರ್ವ ಅಧ್ಯಕ್ಷ, ರಾಜಕಾರಣ ಇನ್ವಾಲ್ವ್ ಆಯಿತು ಅಂತ. ಇತ್ತೀಚೆಗೆ ಅಷ್ಟೇ ಇನ್ವಾಲ್ವ್ ಆಗಿದ್ದ, ಹಿಂದೆಲ್ಲಾದರೂ ರಾಜಕಾರಣ? ಹಿಂದೆ ಸುಮಾರು ವರ್ಷಗಳಿಂದ ನನಗೆ 30-35 ವರ್ಷಗಳಿಂದ ರೆಡ್ ಕ್ರಾಸ್ ಸಂಸ್ಥೆ ಜೊತೆ ಒಡನಾಟ ಇದ್ರು ಕೂಡ ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಆಗಿರಲಿಲ್ಲ, ಬರೀ ಸೇವೆ ಮಾಡ್ಕೊಂಡು. ರಾಜಕಾರಣಿಗಳು ಈ ಬಾರಿ ಅಷ್ಟೇ. ಇತ್ತೀಚೆಗೆ ನನಗೆ ಒಡನಾಟ ಕಡಿಮೆ ಇದ್ದಿದ್ದರಿಂದ ಮೇಲ್ನೋಟಕ್ಕೆ ನೋಡಿದಾಗ ಕೆಲವು ಒತ್ತಡಗಳು, ಮಾರ್ಗದರ್ಶನಗಳು ಮಾಡ್ಕೊಂಡು, ಯಾಕೆಂದರೆ ಒಳ್ಳೆ ಕಾಂಪ್ಲೆಕ್ಸ್ ಆಯಿತು, ಕಾಂಪ್ಲೆಕ್ಸಿನಿಂದ ಆದಾಯ ಬರೋಕ್ಕೆ ಶುರುವಾಯಿತು. ಅದನ್ನು ಯಾವ ರೀತಿ ಸಮಾಜ ಸೇವೆಗೆ ಆಸಕ್ತಿ, ರೆವಿನ್ಯೂ ಜನರೇಟ್ ಆಯಿತು, ಆದಾಯದ ಮೂಲಗಳು. ಅದಕ್ಕೆ ಸಾಮಾನ್ಯವಾಗಿ ನಿಮಗೆ ಈ ಸಾರ್ವಜನಿಕವಾಗಿ ಗೊತ್ತಿರೋ ಅಂಥ ವಿಚಾರ ಅಲ್ಲಿ ಕೆಲವರು ಕಂಡು ಬೀಳುತ್ತೆ ಅನ್ನೋದು ಮೇಲ್ನೋಟಕ್ಕೆ ನೇರವಾಗಿ ಕಾಣುತ್ತೆ. ಈ ಒಂದು ಸೇವೆ ಮಾಡುವಂಥ ಈ ಒಂದು ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಚುನಾವಣೆಗೆ ಹೋಗಬೇಕು ಅಂತ ಒಂದು ಉದ್ದೇಶ ನಮಗಿಲ್ಲ. ಈ ಹಿಂದೆ 16ನೇ ತಾರೀಕು ಜನರಲ್ ಬಾಡಿ ಮೀಟಿಂಗ್ ಇದ್ದಂಥ ಸಂದರ್ಭದಲ್ಲಿ ನಾನೇ ಲೆಟ್ರ್, 15ನೇ ತಾರೀಕು ನಡೆದಂಥದ್ದು ನಾನೇ ಕೂಡ ಲೆಟ್ರ್ ಕೊಟ್ಟಿದ್ದೆ. ಲೆಟ್ರ್ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಏನು TB ಶೇಖರ್ ಅವರ ನೇತೃತ್ವದ ಏನು ತಂಡದಲ್ಲಿ ನಾವೆಲ್ಲರೂ ಇದ್ವಿ, 15 ಜನ ಇದ್ವಿ, 15 ಜನಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಚುನಾವಣೆ ಮಾಡಿ ಈ ಥರ ಒಬ್ರಿಗೊಬ್ರಿಗೂ ಆಗದೇ ಇರುವಂಥ ರೀತಿಯಲ್ಲಿ ಮತ್ತೆ ಮನಸ್ತಾಪಗಳು ಸೃಷ್ಟಿ ಆಗುವಂಥದ್ದು ಮತ್ತು ಮನಸ್ತಾಪ ಆಗುವಂಥದ್ದು ಅದು ಬೇಡ ಅನ್ನೋ ದೃಷ್ಟಿನಲ್ಲಿ ನಾವು ಈ ಒಂದು ಚುನಾವಣೆ ಇವತ್ತು ಕೂಡ ನಮಗೆ ಚುನಾವಣೆ ನಮಗೆ ಬೇಡ. ನಮಗೆ ಸೇವೆ ಮಾಡುವಂಥ ಒಂದು ಉದ್ದೇಶ ಇರೋದ್ರಿಂದ ನಾವೆಲ್ಲರೂ ಸೇರಿ ಒಟ್ಟಿಗೆ 9 ದಿನ ಹೋಗಬೇಕು. ನಮಗೆಲ್ಲರೂ ಬೇಕು. ಎಲ್ಲರೂ ಕೂಡ ದಿನ ಬೆಳಗ್ಗೆ ಇದ್ರೆ ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ನಾವು ನಡ್ಕೊಬೇಕಾಗ್ತದೆ, ಮತ್ತು ಗೌರವದಿಂದ ನಡ್ಕೊಬೇಕಾಗ್ತದೆ. ಅಲ್ಲ ಸರ್, ನೀವು ಹೇಳ್ತೀರಾ ಈ ಚುನಾವಣೆ ಅನ್ನೋದು ನಮ್ಮ ಮನಸ್ಸುಗಳ ಮಧ್ಯೆ ಗೋಡೆ ಕಟ್ಟೋದು ಬೇಡ ಅಂತ? ಹೌದೌದು, ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸುಗಳು ಮಧ್ಯದಲ್ಲಿ ಗೋಡೆ ಕಟ್ಟೋದು ಬೇಡ. ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಹಿಂದೆ ಏನಿದ್ದೀವೋ ಇವತ್ತು ಹಂಗೆ ಇರಬೇಕು, ನಾಳೆನೂ ಹಂಗೆ ಇರಬೇಕು. ಯಾವುದೇ ಕಾರಣಕ್ಕೂ ಚುನಾವಣೆ ದಯವಿಟ್ಟು ಬೇಡ. ಇವತ್ತಿಗೂ ಕೂಡ ಹಿರಿಯರೆಲ್ಲ ನಿರ್ಧಾರ ಮಾಡ್ತೀವಿ ಅಂತಂದರೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ. ಓಕೆ, ಇವ್ರುಗಳ ಮಾತುಗಳನ್ನು ಕೇಳಿಸ್ಕೊಂಡ್ರ? ಈಗಾಗಲೇ ಚುನಾವಣೆ ಅಖಾಡದಲ್ಲಿರುವ ಇವರೆಲ್ಲ ಈ ಚುನಾವಣೆ ನಡೆಸುವ ಅಗತ್ಯವೇನಿರಲಿಲ್ಲ. ಇದು ಕೆಲವರ ಪ್ರತಿಷ್ಠೆ ಹಾಗೂ ಅಧಿಕಾರ ದಾಹದ ಕಾರಣಕ್ಕೆ ಈ ಚುನಾವಣೆ ಎದುರಾಗಿದ್ದು, ಜಿದ್ದಿಗೆ ಬಿದ್ದವರು ಮನಸ್ಸು ಮಾಡಿ ಕೆಲ ತ್ಯಾಗ ಮಾಡಿ ಉಳಿದವ್ರಿಗೂ ಸೇವೆ ಮಾಡಲು ಅವಕಾಶ ಕಲ್ಪಿಸಿದ್ರೆ ಚುನಾವಣೆ ನಡೀತಾ ಇರಲಿಲ್ಲ ಅಂತಾನೆ ಯಾರನ್ನೂ ನೇರವಾಗಿ ಬ್ಲೇಮ್ ಮಾಡದೆ ತಮ್ಮ ಅಭಿಪ್ರಾಯ ತಿಳಿಸಿದರು. ಇನ್ನು ಇವರದ್ದು ಈ ವರ್ಷನಾದರೆ ನಾಗಣ್ಣ ತಂಡದಲ್ಲಿ ಗುರುತಿಸಿಕೊಂಡಿರುವ ಉದ್ಯಮಿ ಚಿದಾನಂದ್ ಅವರು ಚುನಾವಣೆ ಕುರಿತು ಏನು ಹೇಳ್ತಾರೆ ನೀವೇ ನೋಡಿ. ಎಲ್ರಿಗೂ ನಮಸ್ಕಾರ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ತುಮಕೂರು 2026-28ನೇ ಸಾಲಿನ ಕಾರ್ಯಕಾರಿ ಸಮಿತಿಯ ಚುನಾವಣೆ ಈಗಾಗಲೇ ದಿನಾಂಕ ಘೋಷಣೆಯಾಗಿದೆ. ಇದೇ ತಿಂಗಳು 22ನೇ ತಾರೀಕು ಬೆಳಗೊಂಬ ರಸ್ತೆಯಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೂ ಮತ ಚಲಾವಣೆ ನಡೆಯುತ್ತೆ. ಬಂಧುಗಳೇ, ಇಲ್ಲಿ ಅನಿವಾರ್ಯ ಕಾರಣಗಳಿಂದ 2 ಗುಂಪಾಯಿತು. ಒಂದು ನಾಗಣ್ಣನವರ ಗುಂಪು, ಇನ್ನೊಂದು ಬಸವರಾಜ್ ಅವರ ಟೀಮ್ ಆಗಿದೆ. ಮೂಲತಃ ನಮ್ಮಲ್ಲಿ 15 ನಿರ್ದೇಶಕರ ಸ್ಥಾನಕ್ಕೆ 15
ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಉಮೇಶ್ ಅವರಿದ್ದಾರೆ, ಉಮೇಶಯ್ಯ ಅವರಿದ್ದಾರೆ, ಮತ್ತು ಎಂ ಗಣೇಶ್ ಬಾವಿಕಟ್ಟೆ ಅವರಿದ್ದಾರೆ, ನಾನು ಸಹ ಇದ್ದೀನಿ, ಧರ್ಮರಾಜ್ ಎಂ ಅವರು, ನಟೇಶ್ ಅವರು, ಮತ್ತು ನಮ್ಮ ನಾಗಣ್ಣನವರು, ನಮ್ಮೆಲ್ಲರ ಮುಖಂಡರು, ಹಾಗೂ ಡಾಕ್ಟರ್ ಪರಮೇಶ್ವರ್ ಇದ್ದಾರೆ, ಸಿದ್ಧಗಂಗಾ ಹಾಸ್ಪಿಟಲ್ ಡಾಕ್ಟರ್ ಇದ್ದಾರೆ, ಬದರೀಶು, ಅಯೋಧ್ಯಾರಾಮ್ ಶೆಟ್ಟಿ ಜ್ಯುವೆಲ್ಲರ್ಸ್ನವರಿದ್ದಾರೆ, ಮತ್ತು ವಾಸುದೇವರು ಖ್ಯಾತ ಲೆಕ್ಕ ಪರಿಶೋಧಕರಿದ್ದಾರೆ, ಮತ್ತು ವೀಣಾ ಆರ್ ಅವರು ಕೃಷ್ಣ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷರಾಗಿದ್ದಾರೆ, ಎನ್ ಲೋಕೇಶ್ ಅವರು PWD ಕ್ಲಾಸ್ 1 ಕಾಂಟ್ರಾಕ್ಟ್ರು ಉಪಾಧ್ಯಕ್ಷರು ಬಸವೇಶ್ವರ ಸೊಸೈಟಿ, ಮತ್ತು ನಮ್ಮ TR ಲೋಕೇಶ್ ಅಣ್ಣವರು ಇದ್ದಾರೆ, ಕಾವೇರಿ ಸರ್ವಿಸ್ ಸ್ಟೇಷನ್ನು ಶಿವಕುಮಾರ್ ಇದ್ದಾರೆ. ಈಗಾಗಲೇ ಸಾಕಷ್ಟು ಈ ಒಂದು ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಅನೇಕ ವರ್ಷದ ಅನುಭವ ಉಳ್ಳವರು, ಹಾಗೂ ಶ್ರೀನಿವಾಸರಾವರು ಉದ್ಯಮಿಗಳು, ಶ್ರೀನಿವಾಸ ಫ್ರೂಟ್ಸು, ಇವರೆಲ್ಲರ ಒಂದು ಸಮೂಹ ತಂಡ. ನಾವು ಈಗಾಗಲೇ ನಿಸ್ವಾರ್ಥ ಸೇವೆಯಿಂದ ನಮ್ಮ ಒಂದು ಏನು ರೆಡ್ ಕ್ರಾಸ್ನ ಒಂದು ಸಾಧಕ ಬಾಧಕಗಳಿರ್ಬೋದು, ಮತ್ತು ಆ ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡು ಆ ಒಂದು ಆರೋಗ್ಯ ಕ್ಷೇತ್ರದಲ್ಲಾಗಿರ್ಬೋದು, ಮತ್ತು ಈ ಬಡ ಮಕ್ಕಳ ಕಲ್ಯಾಣದಲ್ಲಾಗಿರ್ಬೋದು, ಮತ್ತು ಡೆಫ್ ಆ್ಯಂಡ್ ಡೆಮ್ ಶಾಲೆಯನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ರೊಳಗೆ, ಮತ್ತು ಆ ಒಂದು ಶಾಲೆಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋ ಉದ್ದೇಶ ಆಗಿರ್ಬೋದು. ಮತ್ತು ಈಗಾಗಲೇ ಆ ಒಂದು ಪುನರ್ವಸತಿ ಕೇಂದ್ರವನ್ನು ಮಾಡಿದ್ದಾರೆ. ಆ ಇನ್ಫೋಸಿಸ್ನಿಂದ ಆ ಒಂದು ಕೇಂದ್ರವನ್ನು ಒಂದು ಸರಿಯಾದ ಮಟ್ಟಕ್ಕೆ ಕಾಪಾಡುವ ನಿಟ್ಟಿನಲ್ಲಿ, ಮತ್ತು ಎಲ್ಲ ರೀತಿಯ ಸಾಮಾಜಿಕ ಮತ್ತು ಆರೋಗ್ಯಕ್ಕೆ ಬೇಕಾದಂಥ ಮುಂದಿನ ದಿನಗಳಲ್ಲಿ ಅದನ್ನು ಬ್ಲಡ್ ಬ್ಯಾಂಕ್ ಮಾಡುವುದಾಗಲಿ, ಮತ್ತು ಯಾವುದೇ ರೀತಿ ನೈಸರ್ಗಿಕ ವಿಕೋಪಗಳು ಬಂದಾಗಲಿ, ಭೂಕಂಪ ಆಗಲಿ, ಮತ್ತು ನಮಗೆ ಅತಿವೃಷ್ಟಿ ಅನಾವೃಷ್ಟಿ ಆದಂಥ ಕಾಲದಲ್ಲಿ ಅಂದಿನಿಂದಲೂ ಕೂಡ ರೆಡ್ ಕ್ರಾಸ್ ಸಂಸ್ಥೆ ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದೆ. ನಾವು ಕೂಡ ಆ ಒಂದು ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡು ರೆಡ್ ಕ್ರಾಸ್ ಸಂಸ್ಥೆಗೆ ಒಳ್ಳೆಯ ಹೆಸರನ್ನು ತರುವಂಥ ಕೆಲಸ, ಮತ್ತು ರೆಡ್ ಕ್ರಾಸ್ ಸಂಸ್ಥೆಯ ಏನು ತನ್ನ ಮೂಲ ಉದ್ದೇಶ ಇರುತ್ತೋ ಆ ಉದ್ದೇಶಗಳನ್ನು ಪ್ರತಿಪಾದಿಸುವಂಥ, ಮತ್ತು ಆ ಉದ್ದೇಶಗಳನ್ನು ಇಟ್ಕೊಂಡು ಆ ಉದ್ದೇಶಗಳಿಗೆ ಕೈ ಜೋಡಿಸಿ, ಮತ್ತು ಮುಂದಿನ ದಿನಗಳಲ್ಲಿ ಬ್ಲಡ್ ಬ್ಯಾಂಕ್ ಮಾಡಿ ಸಾಕಷ್ಟು ಬಡ ಜನತೆಗೆ ಏನಾದರೂ ಒಂದು ಸೋಷಿಯಲ್ ಅವೇರ್ನೆಸ್ ಕೊಡುವಂಥ ಕೆಲಸ, ಮತ್ತು ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೆಯ ಕಳಕಳಿ ಇಟ್ಕೊಂಡು ಈ ಕೆಲಸ ಮಾಡಲಿಕ್ಕೆ ಎಲ್ಲರೂ ನಾವು ಸದೃಢದಿಂದ ನಿಂತಿದ್ದೇವೆ. ದಯಮಾಡಿ ನಮ್ಮ ಸಿಂಡಿಕೇಟ್ನನ್ನು ಸರ್ವಾನುಮತದಿಂದ ಜಯಗೊಳಿಸಬೇಕು ಅಂತ ಈ ಮೂಲಕ ವಾಹಿನಿ ಮೂಲಕ ಕೋರ್ಕೊಳ್ತೀನಿ. ಧನ್ಯವಾದಗಳು. ಸಂಸ್ಥೆಗೆ ಇಷ್ಟು ಗಂಭೀರವಾದ ಚುನಾವಣೆಗಳು ಈ ಹಿಂದೆ ಆದಂಥ ನಿದರ್ಶನಗಳು ಕಡಿಮೆ. ಯಾಕೆ ಇದು ಜಿದ್ದಾಜಿದ್ದಿ ಪೈಪೋಟಿ ಚುನಾವಣೆ ಏರ್ಪಡ್ತು ಅಂತ? ಎಲ್ಲೋ ಒಂದು ಕಡೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ನಲ್ಲಿ ಬಂದಂಥ ನಿರ್ದೇಶಕರು ಅವರ ಒಂದು ವೈಯಕ್ತಿಕ ಹಿತಾಸಕ್ತಿ ಇರ್ಬೋದು, ಅಥವಾ ಎಲ್ಲೋ ಒಂದು ನಂದು ನಡೀಲಿಲ್ಲ, ನಾನು ನಡೀಲಿಲ್ಲ, ಆ ಒಂದು ವೈಯಕ್ತಿಕ ಹಿತಾಸಕ್ತಿಯೇ ಇದಕ್ಕೆ ಮೂಲ ಕಾರಣ ಆಗುತ್ತೆ. ಮತ್ತು ಇವರು ಕೋರ್ಟಿಗೆ ಸಹ ಹೋದರು. ಏನು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಬಂದದ, ಏನು ಈಗಿರ್ತಕ್ಕಂಥ ನಿರ್ದೇಶಕರ ಯಾರನ್ನು ಎಲೆಕ್ಟೆಡ್ ಬಾಡಿಲೇ ಬರಬೇಕು, ಯಾರಿಗೂ ಕೂಡ ಒಂದು ಮೊದಲು ಇನಾನಿಮಸ್ ಆಗಿ ಜಿಲ್ಲಾಧಿಕಾರಿಗಳೇ ಎಲ್ಲ ನಿರ್ದೇಶಕರನ್ನು ಮಾಡುವಂಥ ಜವಾಬ್ದಾರಿ ಇತ್ತು. ಅದನ್ನು ಎಲೆಕ್ಟೆಡ್ ಬಾಡಿ ಆಗಬೇಕು ಅಂತ ಕೋರ್ಟ್ನ ಆದೇಶದ ಮುಖಾಂತರ ಈ ಒಂದು ಎಲೆಕ್ಷನ್ ನಿಲ್ಲುವಂಥ ಅನಿವಾರ್ಯತೆ ಆಗಿದೆ. ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಜೊತೆಗೆ ಕೆಲವರು ಸಪ್ರತಿಷ್ಠೆಗಳು ಕೂಡ ಇಲ್ಲಿ ಕಾರಣಗಳಾಯಿತು ಅಂತ ಇರ್ಬೋದು. ಅವರ ವೈಯಕ್ತಿಕ ಹಿತಾಸಕ್ತಿಗಳು ಅಂತ ಹೇಳ್ಬೋದು ಸರ್. ನಾನು ದೂಷಕ್ಕೆ ಇಷ್ಟಪಡಲ್ಲ, ಬಟ್ ಅವರವರ ವೈಯಕ್ತಿಕ ಒಂದು ಈಗೋ ಕಾರಣ ಆಗಿರ್ಬೋದು ಸರ್. ಜೊತೆಗೆ ಸರ್, ಈಗ ಇದರಲ್ಲಿ ನೋಡಿದರೆ ಈಗ ಸ್ಪರ್ಧೆಯಲ್ಲಿರೋಂಥವ್ರು ಯಾರು ಕೂಡ ಬಡವರಿಲ್ಲ, ಸುಸ್ಥಿರವಾಗಿ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲರೂ ಕೂಡ ಸದೃಢರೇ ಇದರಲ್ಲಿರೋದು. ಅದು ಕೂಡ ಒಂದು ರೀತಿ ನಾನು ಹೆಚ್ಚು ನೀನು ಕಮ್ಮಿ, ಇದು ಕೂಡ ಏನಾದರೂ ಕಾರಣ ಆಯಿತಾ? ಇಲ್ಲಿ ಈ ರೆಡ್ ಕ್ರಾಸ್ ಸಂಸ್ಥೆ ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡಂಥ ಸಂಸ್ಥೆ, ಮಾನವೀಯ ಮೌಲ್ಯಗಳಿಂದ ಅದಕ್ಕಿಂತ ಹೆಚ್ಚಾಗಿ ಒಂದು ಸೋಷಿಯಲ್ ಸರ್ವಿಸ್ ಸಂಸ್ಥೆ. ಇದರಲ್ಲಿ ಯಾವುದೇ ರೀತಿ ನಾನು ದೊಡ್ಡವನು ಅವ್ರ ದೊಡ್ಡಲು, ಒಂದು ಸಮಾಜ ಸೇವೆಯನ್ನು ಒಂದು ಸರ್ವತೋಮುಖ ಅಭಿವೃದ್ಧಿ ಮಾಡುವಂಥ ಕೆಲಸ, ಸಮಾಜ ಸೇವೆಗೆ ಮುಡುಪಾಗಿಟ್ಟಿರುವಂಥ ವ್ಯಕ್ತಿಗಳಿಗೆ ಮಾತ್ರ ಇದು. ಇಲ್ಲಿ ಅಭ್ಯರ್ಥಿಗಳು ನೋಡಿದಾಗ ಇಲ್ಲಿ ಜನಸಾಮಾನ್ಯರು ಯಾರು ಕಾಣಲಿಲ್ಲ. ಎಲ್ಲರೂ ಕೂಡ ಸಾಮಾಜಿಕವಾಗಿ ಎಲ್ಲ ಗುರುತಿಸ್ಕೊಂಡಿರೋಂಥವ್ರು, ಸದೃಢವಾಗಿರೋಂಥವ್ರು, 4 ಕಡೆ ಸೇವೆ ಮಾಡ್ತಿರೋಂಥವ್ರು ಅವರೆಲ್ಲ ಸೇರ್ಕೊಂಡಿದ್ದಾರೆ. ಹಾಗಾಗಿ ಈ ಪ್ರಶ್ನೆ ಕೇಳಿದೆ. ಹೌದು, ಇದನ್ನು ಒಂದು ಗಂಭೀರವಾಗಿ ಏನಂದರೆ ಯಾರು ಒಂದು ಸೋಷಿಯಲ್ ಸರ್ವಿಸ್ಗೆ ಅರ್ಹತೆ ಇದನ್ನು ಅದನ್ನು ಗುರುತಿಸಿ ಈ ಒಂದು ನಿರ್ದೇಶಕರ ಸ್ಥಾನಕ್ಕೆ ಕೊಟ್ಟಿದ್ದಾರೆ ಸರ್. ಓಕೆ, ನಿಮ್ಮ ತಂಡದ ಪರವಾಗಿ ಏನು ಅಪೀಲ್ ಮಾಡ್ತೀರಾ ಸರ್? ನಮ್ಮ ತಂಡನ ಸರ್ವಾನುಮತದಿಂದ ಗೆಲ್ಲಿಸಿ, ಯಾಕೆಂದರೆ ಒಂದು ಸದೃಢ ಸಂಕಲ್ಪವನ್ನು ಇಟ್ಕೊಂಡಿರ್ತಕ್ಕಂಥ, ಸಮಾಜ ಸೇವೆಗೆ ಮುಡುಪಾಗಿಟ್ಕೊಂಡಿರ್ತಕ್ಕಂಥ, ಮತ್ತು ಈಗಾಗಲೇ ಇದರಲ್ಲಿ ಒಂದು 4-5 ಜನ ಈಗಾಗಲೇ ಹಳೆ ನಿರ್ದೇಶಕರಿದ್ದಾರೆ. ಅವರಿಗೂ ಕೂಡ ಅನುಭವ ಇರುತ್ತೆ. ಅನುಭವದ ಜೊತೆಗೆ
ಈ ಮುಂದಿನ ಬರ್ತಕ್ಕಂಥ ಹೊಸ ಸದಸ್ಯರಿಗೂ ಕೂಡ ಆ ಅನುಭವ ಅವರ ಒಂದು ಭಾರತದಲ್ಲಿ ಕಲಿಸ್ಕೊಡ್ತಾರೆ. ಮತ್ತು ಇದೊಂದು ಏನೋ ಒಂದು ಟೀಮು ಮುಂದಿನ ದಿನಗಳಲ್ಲಿ ನಮ್ಮ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗುವಂಥ ಕೆಲಸ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ. ಆ ಕೆಲಸ ನಮ್ಮ ನೀವು ಮೊದಲ ಬಾರಿ ಸ್ಪರ್ಧೆ ಮಾಡ್ತಿರೋದ ಸರ್? ಹೌದು. ಇನ್ನು ನಿಮ್ಮ ವಿರೋಧಿ ಬಣ ಹೇಳ್ತಾ ಇದ್ದಾರೆ, ಕೆಲವರು ಈಗಾಗಲೇ ಅದರಲ್ಲಿ ಸಾಕಷ್ಟು ಸೇವೆ ಮಾಡಿದ್ದಾರೆ, ಸಾಕಷ್ಟು ಅನುಭವ ತಗೊಂಡಿದ್ದಾರೆ, ಇನ್ನೂ ಕೂಡ ಅವರು ಅವಕಾಶ ಬಿಟ್ಟುಕೊಡದೆ ಬೇರೆಯವರಿಗೆ ನಾನೇ ಮುಂದುವರಿಬೇಕು ಅನ್ನೋ ಹಠ ಇದೆ, ಅದಕ್ಕಾಗಿ ಇವೆಲ್ಲ ಚುನಾವಣೆಗಳು, ಈ ಪ್ರಕ್ರಿಯೆಗಳು ಅಂತ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಂದು ಒಳ್ಳೆ ಟೀಮ್ ಮಾಡಿ ಅವರು ಕೂಡ ಮುಂದಿನ ಕೊಡಲಿ. ಈಗ ನಾವು ಕೂಡ ನಮಗೂ ಏನು ಮುಂದಿನ ದಿನಗಳಲ್ಲಿ ಇದನ್ನ ಅನಿವಾರ್ಯತೆ ಬಂದಿದ್ದೇವೆ. ಮುಂದಿನ ಟೀಮಲ್ಲಿ ಇನ್ನೂ ಒಳ್ಳೆ ಜನಗಳನ್ನ ಜೋಡಿಸಿ, ಜೊತೆಗೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ ಸರ್, ಎಲ್ಲರೂ ಕೂತು ಪರಸ್ಪರ ಒಡಂಬಡಿಕೆ ಜೊತೆ ಮಾತಾಡ್ಕೊಂಡು ಅದನ್ನು ಇವತ್ತು ಕೂಡ ಚುನಾವಣೆ ಕಣದಿಂದ ಹಿಂಸರಿತೀವಿ, ಎಲ್ಲರೂ ಕೂಡ ಒಮ್ಮತದಿಂದ ಒಳ್ಳೆಯ ಅಭ್ಯರ್ಥಿಗಳು ಆಯ್ಕೆ ಮಾಡಿದ್ರೆ ಇವತ್ತು ಕೂಡ ಆ ಅಭಿಪ್ರಾಯಕ್ಕೆ ನಾವು ಮನ್ನಣೆಯನ್ನು ಕೊಡ್ತೀವಿ ಅಂತೇಳಿ ಹೇಳ್ತಾರೆ ಆ ತಂಡ. ಅದನ್ನು ನಾವು ಒಪ್ಕೊಳ್ಳೋಣ. ಮತ್ತು ಈಗ ಏನಾಗಿದೆ, ಇದು ಕಾಲ ಮೀರಿ ಹೋಗಿದೆ. ಇದನ್ನ ಯಾರೇ ಮಾಡ್ಬೇಕಾದ್ರೆ 1 ತಿಂಗಳು ಮುಂಚೆ ಒಂದು 4-5 ಬೈಠಕ್ಗಳನ್ನ ಮಾಡಿ ಸಮತೋಲನವನ್ನು ಮಾಡಿ, ಮತ್ತು ಎಲ್ಲರೂ ಈಗ ಇಲ್ಲಿ ಏನಾಗಿದೆ ಅಂದರೆ ಯಾರು ವಿರೋಧಿಗಳಲ್ಲ. ಇಲ್ಲಿ ಏನಾಗಿದೆ, ಎಲ್ಲರೂ ತುಮಕೂರಿನ ಸದೃಢ ನಾಯಕ. ಅವರು ಅದನ್ನೇ ಹೇಳ್ತಾ ಇದ್ದಾರೆ ಸರ್, ದಿನ ಬೆಳಗಾದ್ರೆ ಕಾಫಿ ಕುಡಿಯೋದ್ರ ಹತ್ರ ವಾಕ್ ಮಾಡೋ ಕಡೆ ಎಲ್ಲರೂ ಒಬ್ರಿಗೊಬ್ರು ಸಿಗ್ತಾ ಇರ್ತೀವಿ. ಹೌದು. ಈ ಚುನಾವಣೆ ನಮ್ಮ ಮನಸ್ಸಿನ ಮಧ್ಯೆ ಒಂದು ಗೋಡೆ ಕಟ್ಟೋದು ಬೇಡ, ನಾವೆಲ್ಲ ಒಂದು ಒಳ್ಳೆ ರೀತಿ ಹೋಗ್ಬೋದು. ಈ ಚುನಾವಣೆ ಗೋಡೆ ಕಟ್ಟುವಂತ ಚುನಾವಣೆ ಆಗೋದಿಲ್ಲ. ಯಾಕೆಂತಂದ್ರೆ ಇದು 22ನೇ ತಾರೀಕು ಆದ್ಮೇಲೆ ಮುಗಿದೋಗುತ್ತೆ. ತನ್ನ ಎಲ್ಲರ ಪ್ರೀತಿ ವಿಶ್ವಾಸ ಯಾರ್ಯಾರು ಇರ್ತದೋ ಅದಾದ ಅವ್ರ ಭಾವನೆಯಲ್ಲಿ ಇದನ್ನ ಸ್ಪೋರ್ಟಿವ್ ಆಗಿ ತಗೊಳ್ಬೇಕು. ಬಿಟ್ರೆ ಇದನ್ನ ಅಧಿಕಾರದ ದುರಾಸೆ ಲೆಕ್ಕಾಚಾರದಲ್ಲಿ ತಗೊಂಡ್ರೆ ಅದಕ್ಕೆ ಅರ್ಥ ಇರಲ್ಲ ಸರ್. ಈ ಎಲ್ಲ ತಾಪತ್ರಯ ಉಸಾಬರಿ ನಮಗೇನು ಬೇಕಾಗಿರಲಿಲ್ಲ. ಬಟ್ ಕೆಲವರ ವೈಯಕ್ತಿಕ ಹಿತಾಸಕ್ತಿ, ರಾಜಕೀಯ ಕಾರಣಕ್ಕೆ ಚುನಾವಣೆ ಬಂದಿದೆ. ಆದರೆ ನಾವೆಲ್ಲರೂ ಫ್ರೆಂಡ್ಲಿ ಫೈಟ್ ಮಾಡ್ತೇವೆ. ಚುನಾವಣೆ ಮುಗಿದ ಮಾರನೇ ದಿನದಿಂದಲೇ ನಾವೆಲ್ಲ ಚುನಾವಣೆ ಪ್ರಕ್ರಿಯೆ ಮರೆತು ನಮ್ಮ ಕೆಲಸದಲ್ಲಿ ತೊಡಗಿಕೊಳ್ತೇವೆ. ಮತದಾರರು ನನ್ನನ್ನು, ನಮ್ಮ ತಂಡವನ್ನು ಚುನಾವಣೆಯಲ್ಲಿ ಗೆಲ್ಲಿಸಿಕೊಟ್ರೆ ರೆಡ್ ಕ್ರಾಸ್ ಸಂಸ್ಥೆಗೆ ಮತ್ತಷ್ಟು ಹಿರಿಮೆ ಬರುವಂಥ ಕೆಲಸವನ್ನು ಖಂಡಿತ ಮಾಡ್ತೇವೆ. ಸೇವೆ, ಸೇವಾ ಕ್ಷೇತ್ರ ನನಗೆ ಹೊಸದೇನಲ್ಲ ಅನ್ನುತ್ತಾರೆ ಚಿದಾನಂದ್ ಅವರು. ಅಂತಿಮವಾಗಿ ಹೇಳೋದಾದರೆ ಎಲ್ಲ ಘಟಾನುಘಟಿ ಕುಳುಗಳು ಈ ಚುನಾವಣೆ ಕಣದಲ್ಲಿದ್ದು ಮತದಾರ ಯಾರ ಕಡೆ ಒಲವು ತೋರಿಸ್ತಾನೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.